ಕೊತ್ತಂಬರಿ ನೀರು ದೋಸೆ. ಈ ರೆಸಿಪಿ ಯಾರು ಬೇಕಾದರೂ ಮಾಡ್ಬೋದು, ಒಂದ್ಸರಿ ಟ್ರೈ ಮಾಡಿ. ತುಂಬ ಸುಲಭವಾಗಿ ಕೆಲವು ಪದಾರ್ಥಗಳನ್ನು ಬಳಸಿ ಕೇವಲ 5ರಿಂದ 10 ನಿಮಿಷದಲ್ಲಿ ರುಚಿಯಾಗಿ ಮಾಡುವಂಥ ಈ ಅಡುಗೆ ತುಂಬ ಜನರಿಗೆ ಯೂಸ್ಫುಲ್ ಆಗುತ್ತೆ. ಇದು ಬೆಳಗಿನ ಜಾವ ತಿಂಡಿಗೆ ಮಾಡ್ಕೋಬೋದು, ಮತ್ತು ಈವ್ನಿಂಗ್ ತಿನ್ಬೇಕನ್ನಿಸ್ದಾಗ, ಏನಾದರೂ ತುಂಬ ಹೊಟ್ಟೆ ಹಶ್ವಾದಾಗ ಇದನ್ನು ಟ್ರೈ ಮಾಡಿ. ಇದು ಯಾವ ರೀತಿ ಮಾಡೋದು ಅಂತ ನೋಡೋಣ. ಒಂದು ಬೌಲಲ್ಲಿ 1 ಕಪ್ ರವೆ, 1 ಕಪ್ ಮೈದಾ, 1 ಕಪ್ ಸಣ್ಣದಾಗಿ ಹಚ್ಚಿದ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ರವೆ, ಮೈದಾ, ಕೊತ್ತಂಬರಿ ಸೊಪ್ಪು ಈಕ್ವಲ್ ಆಗಿರಬೇಕು. ಹಾಗೆ ಸೇಮ್ ಕಪ್ನಲ್ಲಿ 3 ಕಪ್ನಷ್ಟು ನೀರನ್ನು ಹಾಕಿ ಗಂಟುಗಳಿಲ್ದಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ಕಾದಿರೋ ದೋಸೆ ಕಲ್ಲು ಅಥವಾ ತವಾ ಮೇಲೆ ಈ ರೀತಿ ಹಾಕಿ ಅದ್ರ ಮೇಲೆ ಮತ್ತು ಸುತ್ತಲೂ 2ರಿಂದ 3 ಸ್ಪೂನ್ ಆಯಿಲನ್ನು ಹಾಕಿ ಬೇಯಲು ಬಿಡಿ. ಸುತ್ತ ಸ್ವಲ್ಪ ರೋಸ್ಟ್ ಆಗಿರೋ ಥರ ಕಾಣುತ್ತೆ. ಹಾಗೆ ತಿರುಗಿಸಿ ಬೇಯಿಸಿ. ಬೆಂದ ನಂತರ ತೆಕ್ಕೊಳ್ಳಿ. ತುಪ್ಪ, ಕಾಯಿ ಚಟ್ನಿ, ಕಡಲೆ ಬೀಜ ಚಟ್ನಿ ಅಥವಾ ಯಾವುದಾದ್ರೂ ಸಾಗು, ಸಾಂಬಾರು, ಇದು ಯಾವ ಕಾಂಬಿನೇಷನಲ್ಲಾದರೂ ತಿನ್ಬಹುದು. ತುಂಬ ಚೆನ್ನಾಗಿರುತ್ತೆ. ಒನ್ಸ್ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.